ನಮ್ಮ ಹಕ್ಕು. ಸೊ ಪ್ರತಿಯೊಬ್ಬರ ಜವಾಬ್ದಾರಿ. ಸೊ ಚಲಾಯಿಸಬೇಕಾಗಿರುವಂಥದ್ದು. ಸೊ ಅದನ್ನು ಮಾಡಿದ್ದೇನೆ ಅಷ್ಟೇ, ಬೇರೆ ಏನಿಲ್ಲ. ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ಬೆಳಗ್ಗೆಯಿಂದ. ಹಾಂ ಹಾಗೇನಿಲ್ಲ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ, ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ, ಸಂಜೆ ಇರ್ತಾರೆ, ಬೇಗ ಓಟ್ ಹಾಕ್ಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಬಂದೆ ಅಷ್ಟೇ. ಯಾವುದು ನಿರೀಕ್ಷೆ ಇಟ್ಕೊಂಡು ಓಟ್ ಹಾಕಿದ್ದೀರಿ? ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮ್ಯಾಂಡು ಅದು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಜಾಸ್ತಿ ರಾಜಕೀಯ ಆಗ್ಬಿಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲ. ಸೊ ನಮ್ಮ ಜವಾಬ್ದಾರಿಯನ್ನು ಮಾಡೋಂಥದ್ದು ಮುಖ್ಯ. ಸೊ ಅಷ್ಟು ಮಾಡಿದ್ದೀನಿ. ನಿಮ್ಮದೇ ಶಾಲೆ, ನೀವು ದತ್ತು ತಗೊಂಡ ಶಾಲೆ, ಸ್ವಲ್ಪ ಹೇಳಿ. ವರ್ಕ್ ಶುರು ಮಾಡಿದ್ದೀವಿ. ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ದೀವಿ. ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ. ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕ್ಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳಗೊಂದು ಗ್ರೌಂಡ್ ಇತ್ತು, ಅದನ್ನ ಎರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ವಿ. ಈಗ ಮುಗೀತು. ಸೊ ನಾಳೆಯಿಂದ ಮಿಕ್ಕಿದ್ದ ಕೆಲಸಗಳು, ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು, ಫರ್ನಿಚರ್ಸ್ ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದ್ದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾಯಿದ್ವಿ. ಯಾವುದು ದೇಶಕ್ಕೆ ದೇಶಕ್ಕೆ ವ್ಯಕ್ತಿಗಲ್ಲ. ಯಾವುದು ವ್ಯಕ್ತಿಗಲ್ಲ, ದೇಶಕ್ಕೆ ಅಲ್ಲ. ನನ್ನ ಹಕ್ಕು. ಸೊ ಚಲಾಯಿಸಿದ್ದೇನೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಈಗ ಲೋಕಸಭಾ ಚುನಾವಣೆ ಮಾಡ್ತಿರೋದು ಹೇಗೆ? ದೇಶಕ್ಕಲ್ವಾ? ಕರೆಕ್ಟ್ ತಾನೆ. ನಾವು MLA ಎಲೆಕ್ಷನ್ ಆಗಿದ್ರೆ ರಾಜ್ಯಕ್ಕೆ ಅಂತ ಹೇಳ್ತಾ ಇದ್ವಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.